ಇದೂ ನಾನು ವೀಡಿಯೋಸ್ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ ನನಗೆ. ಬಟ್ ವೆದರ್ ನೋಡಿ, ಸ್ನೋಫಾಲ್ ಆಗಿದೆ. ಇದಕ್ಕಿನ ಈ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀನಿ. ಆ ಕಾರಣಕ್ಕೆ ಈ ಕಡೆ ವರ್ಕ್ ಬಿಡೋಕ್ಕಾಗಲ್ಲ. ವರ್ಕ್ ಬಿಟ್ಟರೆ ಇಲ್ಲಿ ಜೀವನ ಹಿಡಿಯಲ್ಲ. ಕಾಲೇಜಸ್ ಇದೆ, ಕಾಲೇಜಿಗೆ ಹೋಗಬೇಕು, ಕ್ಲಾಸಸ್ ಇದೆ. ಈ ಕಡೆ ಕರೆದ್ರೆ ಟಿಗೆ ಹೋಗಬೇಕು. ಇದೆ ಸ್ನೋಫಾಲ್. ಇದು ಮೇನ್ ರೋಡ್ ಆಗಿರೋದ್ರಿಂದ ಸ್ನೋ ಎಲ್ಲ ಕ್ಲಿಯರ್ ಆಗಿದೆ ಒಂದು ಸ್ವಲ್ಪ. ನೋಡಿ ಗೈಸ್, ನಮ್ಮ ಮನೆ ವಿಂಡೋ ಸೈಡಿಂದ ವ್ಯೂ ಸೈಡ್ ಇದೆ. ಕಾರ್ ಮೇಲೆಲ್ಲ ಫುಲ್. ಬಟ್ ಡೆಫಿನೆಟ್ಲಿ ಇನ್ ಅಪ್ಕಮಿಂಗ್ ಡೇಸ್ ಲೈಕ್ ಡಿಸೆಂಬರಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿಂದ ಬ್ಲಾಗ್ಸ್ ಎಲ್ಲ ಪ್ರಾಪರಾಗಿ ಅಪ್ಲೋಡ್ ಮಾಡ್ತೀನಿ. ತುಂಬ ಇರುತ್ತೆ ಗೈಸ್, ಆ್ಯಕ್ಚುಲಿ ಚಳಿ ತುಂಬ ಇರುತ್ತೆ. ಆಚೆ ಹೋಗೋದಕ್ಕೂ ಒಂಥರ ಹುಟ್ಟಿದ್ದಾನೆ ಆಲ್ರೆಡಿ. ಬಟ್ ಪ್ರಾಪರಾಗಿ ಎಲ್ಲರಿಗೂ ಕಾಣಿಸ್ಕೊಳ್ಳಲಿಲ್ಲ. ಸೊ ಆ ಕಾರಣಕ್ಕೆ ಹುಡ್ತಾ ಸಾರಿ, ತುಂಬ ದಿವಸದಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಐ ನೋ ದಟ್. ನನ್ನ ಫ್ರೆಂಡ್ಸ್ ಕೆಲವರು ಕೇಳಿದ್ರು, ಯಾಕೆ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ನಮ್ಮ ಲಾಸ್ಟ್ 3 ವೀಕ್ಸಿಂದ. ಯಾಕೆಂದರೆ ಗೈಸ್, ಇವಾಗ ಹಾಕಿದ್ದೀನಲ್ಲ ಯೂನಿಫಾರ್ಮ್, ಇದು ನನ್ನ ವರ್ಕ್ ಯೂನಿಫಾರ್ಮ್. ಇವಾಗ ಮಿಡ್ನೈಟ್ 3 AM ಆ್ಯಕ್ಚುಲಿ ಎವ್ರಿ ಡೇ ವೀಕ್ಲಿ 4 days 3 AM ಹೋಗ್ತೀನಿ. ಆ್ಯಂಡ್ ಓವರ್ ಟೈಮ್ ಅಂತ ಹಾಗೆ ಇದೆ. ಇವಾಗ ಇನ್ ಕೇಸ್ ವರ್ಕ್ ಜಾಸ್ತಿ ಇತ್ತು ಅಂದರೆ ನಮ್ಮ ಮ್ಯಾನೇಜರ್ಸ್ ಎಲ್ಲ ಬಂದು ಮಾಡಿ ಅಂತ ಹೇಳ್ತಾರೆ. ಅದನ್ನು ಓವರ್ ಟೈಮಾಗಿ ಹೇಗೋ ಕನ್ವರ್ಟ್ ಮಾಡಿಕೊಡ್ತೀರಿ. ಸೊ ಆ ಕಾರಣಕ್ಕೋಸ್ಕರ ಫುಲ್ಲು ಲಾಸ್ಟ್ 2 ವೀಕ್ಸಿಂದ ಫುಲ್ ವರ್ಕ್. ಆ್ಯಂಡ್ ಒನ್ ಮೋರ್ ಥಿಂಗ್, ವರ್ಕ್ ಮುಗಿಸ್ಕೊಂಡ್ಬಂದೂ ನಾನು ವೀಡಿಯೋಸ್ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ ನನಗೆ. ಬಟ್ ವೆದರ್ ನೋಡಿ, ಸ್ನೋಫಾಲ್ ಆಗಿದೆ. ಇದಕ್ಕಿನ ಸ್ನೋಫಾಲ್ ಆದಾಗ ಅಷ್ಟು ಚಳಿ ಅನಿಸ್ತಾ ಇಲ್ಲ ಗೈಸ್ ನನಗೆ. ಇವಾಗ ಅಷ್ಟೇನು ಚಳಿ ಹೊಡಿತಾ ಇಲ್ಲ. ಬಟ್ ನಾರ್ಮಲ್ ಟೈಮ್ ತುಂಬ ಚಳಿ ಹೊಡಿಯುತ್ತೆ. ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅದು ಬೇರೆ ಕಾಲೇಜು, ಇದು ಕಡೆ ವರ್ಕು, ಇದು ಕಡೆ ತುಂಬ ಪ್ರಾಬ್ಲಮ್. ನೋಡಿ, ಸ್ನೋಫಾಲ್ ಹೆವಿ ಆಯಿತು, ಬೀಳ್ತಾನೆ ಇದೆ. ಸೊ ಅದಕ್ಕೇ ಇದೆ ಸ್ನೋಫಾಲ್. ಇದು ಮೇನ್ ರೋಡ್ ಆಗಿರೋದ್ರಿಂದ ಸ್ನೋ ಎಲ್ಲ ಕ್ಲಿಯರ್ ಆಗಿದೆ ಒಂದು ಸ್ವಲ್ಪ. ವೆಹಿಕಲ್ಸ್ ಎಲ್ಲ ಓಡಾಡಿ. ಬಟ್ ನಮ್ಮ ಮನೆ ಹತ್ರ ನೋಡಬೇಕಿತ್ತು, ಫುಲ್ಲು ಸ್ನೋ ನೋಡಿ, ಫುಲ್ಲು ಸ್ನೋ. ಎಷ್ಟು ಚಳಿ ಆಗುತ್ತೆ ಅಂತ ಸೀರಿಯಸ್ಲಿ. ಆ ಕಾರಣದಿಂದನೇ ಟೈಮ್ ಸಿಕ್ಕಿಲ್ಲ. ಒಂದು ಸೆಕೆಂಡ್ ಇಲ್ಲಿ ನಾವು ವೆದರ್ ಆಚೆ ಹೋಗೋಕ್ಕಾಗಲ್ಲ ಗೈಸ್. ಹೊತ್ಕೊಂಡು ಮಲ್ಕೊಂಡ್ರೆ ಸಾಕು ಅನಿಸುತ್ತೆ. ಆ ಕಾರಣಕ್ಕೇನು ವೀಡಿಯೋಸ್ ಮಾಡ್ತಾಯಿಲ್ಲ. ಸಾರಿ, ಸೀರಿಯಸ್ಲಿ ಸಾರಿ. ಬಟ್ ಈ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀನಿ. ಆ ಕಾರಣಕ್ಕೆ ಈ ಕಡೆ ವರ್ಕ್ ಬಿಡೋಕ್ಕಾಗಲ್ಲ. ವರ್ಕ್ ಬಿಟ್ಟರೆ ಇಲ್ಲಿ ಜೀವನ ಹಿಡಿಯಲ್ಲ. ಕಾಲೇಜಸ್ ಇದೆ, ಕಾಲೇಜಿಗೆ ಹೋಗಬೇಕು, ಕ್ಲಾಸಸ್ ಇದೆ. ಈ ಕಡೆ ಕರೆದ್ರೆ ಟಿಗೆ ಹೋಗಬೇಕು. ಸೊ ಅದಕ್ಕೆ ಮಾಡ್ತಾಯಿಲ್ಲ. ನಾನು ಈ ವಿಡಿಯೋ ಬಂದು ಹೇಳೋಣ ಅಂದ್ಕೊತಾಯಿದ್ದೆ. ಬಟ್ ನೆಪ ಕೊಡ್ತಾ ಇದ್ದಾನೆ ಅಂತ ಅಂದ್ಕೋತಾರೆ. ಫಾರ್ ದಟ್ ರೀಸನ್ ಸ್ನೋಫಾಲ್ನ ತೋರಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸತ್ಯನ. ಇದು ಫಸ್ಟ್ ಟೈಮ್ ಸ್ನೋಫಾಲ್ ಆಗಿದ್ದು, ಆಗ್ತಾ ಇರುತ್ತೆ. ಇನ್ನು ಇದು ಸ್ನೋಫಾಲ್ ಆಗಿರೋದು ಫಸ್ಟ್ ಟೈಮು. ಆಗ್ತಾ ಇರುತ್ತೆ. ನೋಡಿ, ಬೀಳ್ತಾನೆ ಇದೆ, ಆಗ್ತಾ ಇರುತ್ತೆ. ಬಟ್ ಸ್ನೋಫಾಲ್ ಆಗೋದಕ್ಕಿಂತ ಮುಂಚೆನೇ ಸ್ನೋಫಾಲ್ ಆದಾಗ ಅಷ್ಟು ಚಳಿ ಇರೋಲ್ಲ. ಬಟ್ ನಾರ್ಮಲ್ ಟೈಮಲ್ಲಿ ಇನ್ನೂ ಚಳಿ ಇರುತ್ತೆ. ಆ ಕಾರಣಕ್ಕೆ ಆಚೆ ಎಲ್ಲೂ ಹೋಗ್ತಾಯಿಲ್ಲ ನಾನು ಅಂತ ಹೇಳ್ಬಲ್ಲೆ ಗಾಯ್ಸ್, ಅಷ್ಟೇ. ಥ್ಯಾಂಕ್ ಯು ಗಾಯ್ಸ್. ಬಟ್ ಡಿಸೆಂಬರಿಂದ ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾಯಿದ್ದೀನಿ. ಸೊ ಅದರಿಂದೆಲ್ಲ ವೀಡಿಯೋಸ್ನ ಕವರ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ಅದಕ್ಕೆ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು. ಸಾರಿ ವೀಡಿಯೋಸ್ ಅಪ್ಲೋಡ್ ಮಾಡದಿರೋ ಕಾರಣದಿಂದ ಸಾರಿ. ಥ್ಯಾಂಕ್ ಯು. ನೋಡಿ ಗೈಸ್, ನಮ್ಮ ಮನೆ ವಿಂಡೋ ಸೈಡಿಂದ ವ್ಯೂ ಸೈಡ್ ಇದೆ. ಕಾರ್ ಮೇಲೆಲ್ಲ ಫುಲ್ಲು ಮಂಜು ಕೊಟ್ಬಿಟ್ಟಿದೆ. ನಮ್ಮ ಮನೆ ವಿಂಡೋ ಹತ್ರ ನೋಡ್ಬೋದು. ಸೊ ಹೇಳಿದ್ನಲ್ಲ ಗೈಸ್, ಈಗ ವರ್ಕ್ ಮುಗಿಸ್ಕೊಂಡ್ಬಂದೆ. ಈಗ 10 o'clock ಮಾರ್ನಿಂಗ್. ನಾನು 3:30ಗೆ ಹೋಗಿದ್ದು, ಮನೆಗೆ ಬರೋಷ್ಟರಲ್ಲಿ 10 ಆಯಿತು. ಅದೇ ಹೇಳ್ತಾ ಇದ್ದೀನಿ ಗೈಸ್, ಆ್ಯಕ್ಚುಲಿ ವರ್ಕ್ ಹೆವಿ ಲೋಡ್ ಆಗ್ತಿದೆ. ಆ್ಯಕ್ಚುಲಿ ತುಂಬ OT ಆಗಲಿ ತುಂಬ ಜನ ಬರ್ತಾಯಿಲ್ಲ ವರ್ಕ್ಗೆ. ಅದಕ್ಕೆ ನಮ್ಮ ಮ್ಯಾನೇಜರ್ಸ್ ಎಲ್ಲ ನೀವು ಬಂದು ಮಾಡಿ ಅಂತಾರೆ. ಹೋಗಿ ಮಾಡಲೇಬೇಕು. ಆಬ್ವಿಯಸ್ಲಿ ಅನ್ನ ಆಗ್ತಿದೆ. ಸೊ ಅದಕ್ಕೆ ಆದರೂ ಹೋಗಲೇಬೇಕು. ಸೊ ವರ್ಕ್ ಮಾಡಿ ಕೆಲವು ಟೈಮ್ ನೈಟ್ ಶಿಫ್ಟ್ ಕರೀತಾರೆ, ಕೆಲವು ಟೈಮ್ ಡೇ ಶಿಫ್ಟ್ ಕರೀತಾರೆ. ನೈಟ್ ಶಿಫ್ಟ್ ಆಯಿತು ಅಂದರೆ ಬಂದುಬಿಟ್ಟು
ಲೈಕ್ ಯೂನಿಗೆ ಹೋಗಬೇಕು. ನಾನು ಲಾಸ್ಟ್ 3 months ಯೂನಿ ಇರಲಿಲ್ಲ ಬಿಕಾಸ್ ಪ್ರಾಜೆಕ್ಟ್ ಪೀರಿಯಡಲ್ಲಿದ್ದೆ. ಸೊ ಸಮ್ಮರ್ ವೆಕೇಷನ್ ಥರ. ಇವಾಗ ಯೂನಿ ಇದೆ. ಸೊ ವೀಕ್ಲಿ 2 days ಯೂನಿಗೆ ಹೋಗಬೇಕು. ಅಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮತ್ತು ಆಫೀಸ್ಗೂ ವರ್ಕ್ಗೆ ಹೋಗಿ ಮತ್ತೆ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ತಿಂದು ನಿದ್ದೆ ಎಲ್ಲ ಮಾಡೋದಕ್ಕೇ ಟೈಮ್ ಸಾಲ್ತಾ ಇಲ್ಲ ಆ್ಯಕ್ಚುಲಿ. ಬಟ್ ಡೆಫಿನೆಟ್ಲಿ ಇನ್ ಅಪ್ಕಮಿಂಗ್ ಡೇಸ್ ಲೈಕ್ ಡಿಸೆಂಬರಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪು ಅನ್ನೋಂಥ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿಂದ ಬ್ಲಾಗ್ಸ್ ಎಲ್ಲ ಪ್ರಾಪರಾಗಿ ಅಪ್ಲೋಡ್ ಮಾಡ್ತೀನಿ. 1 week ಪ್ರಾಪರ್ ವೆಕೇಷನ್ ಹಾಲಿಡೇಸ್ ಅಂತಲೇ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಒಳ್ಳೆ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಜಾನಲ್ಲಿ ಮಾಡ್ಬೋದು ಬಿಕಾಸ್ ನಮ್ಮ ಬ್ಲಾಗ್ಸು. ಆ್ಯಂಡ್ ಮೋರ್ ಓವರ್ ಏನು ಅಂದರೆ ಚಳಿ ಗೈಸ್, ಆ್ಯಕ್ಚುಲಿ ತುಂಬ ಚಳಿ ಇದೆ, ಆಚೆ ಹೋಗೋಕ್ಕಾಗಲ್ಲ. ಇವಾಗ ಸ್ನೋಫಾಲೆಲ್ಲ ತೋರಿಸ್ತೀನಿ. ಇದೇ ಥರ ನಾವು ಸ್ನೋಫಾಲ್ ಫಸ್ಟ್ ಟೈಮ್ ಆಗಿದ್ದು ನನ್ನ ಲೈಫಲ್ಲಿ, ಫಸ್ಟ್ ಟೈಮ್ ನಾನು ಸ್ನೋಫಾಲ್ ನೋಡಿದ್ದು ಕೂಡ. ಬಟ್ ಚಳಿ ತುಂಬ ಇರುತ್ತೆ ಗೈಸ್, ಆ್ಯಕ್ಚುಲಿ ಚಳಿ ತುಂಬ ಇರುತ್ತೆ. ಆಚೆ ಹೋಗೋದಕ್ಕೂ ಒಂಥರ ಮನಸ್ಸೇ ಒಪ್ಪೋದಿಲ್ಲ. ಬರೀ ಮಲ್ಕೋ, ಊಟ ಮಾಡೋದು, ವರ್ಕ್, ಕಾಲೇಜ್ ಇಷ್ಟೇ ಆಗ್ತಿದೆ. ಸೊ ಅಪ್ಲೋಡ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಹುಟ್ಟಿದ್ದಾನೆ ಆಲ್ರೆಡಿ, ಬಟ್ ಪ್ರಾಪರಾಗಿ ಎಲ್ಲರಿಗೂ ಕಾಣಿಸ್ಕೊಳ್ಳಿಲ್ಲ. ಸೊ ಆ ಕಾರಣಕ್ಕೆ ಹುಡ್ತಾ ಇದ್ದಾನೆ. ಇನ್ನೇನಿದೆಲ್ಲ ಕರಗುತ್ತೆ. ಇದು ನಮ್ಮ ಮನೆ ವಿಂಡೋ ಇಂದ ವ್ಯೂ. ಹೇಳಿದ್ನಲ್ಲ ಗೈಸ್, ಈ ಕಾರಣದಿಂದ ಬ್ಲಾಗ್ಸ್ನ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸಾರಿ ಫಾರ್ ದಟ್. ಫೈನ್, ಅಪ್ಕಮಿಂಗ್ ಡೇಸ್ ಮಾಡೇ ಮಾಡ್ತೀನಿ ಡೆಫಿನೆಟ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ಬ್ಲಾಗ್ ನಿಲ್ಲಿಗೆ ಎಂಡ್ ಮಾಡಿ.